10 20 ಬರೋಬ್ಬರಿ 27 ವರ್ಷಗಳ ವನವಾಸ. ರಾಷ್ಟ್ರ ರಾಜಧಾನಿಯಲ್ಲಿ ಕಮಲ ಬಾವುಟ ನೆಡಲು ಕೇಸರಿ ನಾಯಕರು ಪಟ್ಟ ಹರಸಾಹಸ ಅಷ್ಟಿಷ್ಟಲ್ಲ. ದಿಲ್ಲಿಯ ಮೂಲೆ ಮೂಲೆಯಲ್ಲೂ ಅಬ್ಬರದ ಪ್ರಚಾರ ಮಾಡಿ ಮತ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೇಜ್ರಿವಾಲ್ ಸರ್ಕಾರದ ಅಬಕಾರಿ ನೀತಿಯ ಹಗರಣವನ್ನ ದಿಲ್ಲಿ ಜನರ ಮನ ಮುಟ್ಟಿಸಿ ವೋಟ್ ಪಡೆದು ಈಗ ಸರ್ಕಾರ ರಚಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಸತತ 4ನೇ ಬಾರಿಗೆ ಅಧಿಕಾರ ಗದ್ದುಗೆ ಏರುವ ತವಕದಲ್ಲಿದ್ದ ಆಮ್ ಆದ್ಮಿ ಪಾರ್ಟಿ ಮಕಾಡೆ ಮಲಗಿದೆ. ವನವಾಸ ಮುಗಿಸಿ ಅಧಿಕಾರಕ್ಕೇರಿದ ಕಮಲ ಪಡೆ. ಮೋದಿಗೆ ಸವಾಲ್ ಹಾಕಿದ್ದ ಕೇಜ್ರಿವಾಲ್ ಮನೆ ಕಡೆ. ಎಸ್, ದೆಹಲಿ ಚುನಾವಣಾ ಪ್ರಚಾರದ ಅಖಾಡದಲ್ಲಿ ಪ್ರಧಾನಿ ಮೋದಿಗೆ ಅರವಿಂದ ಕೇಜ್ರಿವಾಲ್ ಸವಾಲ್ ಹಾಕಿದ್ರು. ಈ ಜನ್ಮದಲ್ಲಿ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಸೋಲಿಸಲು ಸಾಧ್ಯವೇ ಇಲ್ಲ ಅಂತ ಪ್ರಧಾನಿ ಮೋದಿಗೆ ಸವಾಲು ಹಾಕಿದ್ದ ಕೇಜ್ರಿವಾಲ್ ಈಗ ಸೋತು ಸುಣ್ಣವಾಗಿದ್ದಾರೆ. ತಮ್ಮದೇ ನೇತೃತ್ವದಲ್ಲಿ ಚುನಾವಣೆ ಎದುರಿಸಿದ್ದ ಕೇಜ್ರಿವಾಲ್ರೇ ಈಗ ಬಿಜೆಪಿಯ ವಿರುದ್ಧ ಸೋತು ಶಸ್ತ್ರಾಸ್ತ್ರ ಕೆಳಗಿಟ್ಟು ಮನೆ ಕಡೆ ಹೋಗಿದ್ದಾರೆ. 27 ವರ್ಷಗಳ ವನವಾಸದ ಬಳಿಕ ಬಿಜೆಪಿ ಪುಟಿದೆದ್ದು ದೆಹಲಿ ಗದ್ದುಗೆ ಏರಿದೆ. ದಿಲ್ಲಿ ಅಂಗಳದಲ್ಲಿ ಗ್ಯಾರಂಟಿ ಆಸೆ ತೋರಿಸಿದ್ದ ಕಾಂಗ್ರೆಸ್ ಪಡೆ ಮತ್ತೆ ಶೂನ್ಯ ಸಂಪಾದಿಸಿದೆ. ಒಟ್ಟು 70 ಸ್ಥಾನ ಹೊಂದಿರುವ ದೆಹಲಿಯಲ್ಲಿ ಸರ್ಕಾರ ರಚಿಸಲು ಬೇಕಾಗಿದ್ದು 36 ಸೀಟು. ಆದರೆ ಈ ಬಾರಿ ಚುನಾವಣೆಯಲ್ಲಿ ಭರ್ಜರಿ ಜೇಬೇರಿ ಬಾರಿಸಿರುವ ಬಿಜೆಪಿ ಒಟ್ಟು 48 ಸೀಟು ಗಳಿಸಿದೆ. ಈ ಮೂಲಕ ಅಧಿಕಾರ ಹಿಡಿಯಲು ಬೇಕಾದ ಸ್ಪಷ್ಟ ಬಹುಮತ ಗಳಿಸುವಲ್ಲಿ ಕಮಲ ಪಡೆ ಸಕ್ಸಸ್ ಆಗಿದೆ. ಮತ್ತೊಂದು ಕಡೆ ಮತ್ತೆ ಅಧಿಕಾರಕ್ಕೇರುವ ತವಕದಲ್ಲಿದ್ದ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಾರ್ಟಿಗೆ ಕೇವಲ 22 ಸ್ಥಾನ ಗಳಿಸಲಷ್ಟೇ ಶಕ್ತವಾಗಿದ್ದು, ಈ ಮೂಲಕ ಬಿಜೆಪಿ ಮುಂದೆ ಪೊರಕೆ ಪಕ್ಷ ಮಂಡಿಯೂರಿದೆ. ಇನ್ನೊಂದ್ ಕಡೆ ಕರ್ನಾಟಕದಂತೆ ದೆಹಲಿಯಲ್ಲೂ ಗ್ಯಾರಂಟಿ ಆಸೆ ತೋರಿಸಿದ ಕೈಪಾಳೆಯ 1 ಸ್ಥಾನ ಗೆಲ್ಲದೆ ಮುಖಭಂಗ ಅನುಭವಿಸಿದೆ. ಅಬಕಾರಿ ನೀತಿ ಹಗರಣಕ್ಕೆ ಬಲಿಯಾದ ಆಪ್. ಈ ಬಾರಿ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಸೋಲು ಅಬಕಾರಿ ನೀತಿಯ ಹಗರಣವೇ ಕಾರಣ ಅಂತ ವಿಶ್ಲೇಷಿಸಲಾಗುತ್ತಿದೆ. 2021ರಲ್ಲಿ ಅಬಕಾರಿ ವಲಯದ ಸುಧಾರಣೆಗಾಗಿ ಆಪ್ ಸರ್ಕಾರ ದಿಲ್ಲಿ ಅಬಕಾರಿ ನೀತಿ ಜಾರಿಗೆ ತಂದಿತ್ತು. ಈ ನೀತಿ ಅನ್ವಯ ಖಾಸಗಿ ಕಂಪನಿಗಳು ಮತ್ತು ಉದ್ಯಮಗಳಿಗೆ ಚಿಲ್ಲರೆ ಮದ್ಯ ಮಾರಾಟಕ್ಕೆ ಅವಕಾಶ ಕಲ್ಪಿಸಲಾಯಿತು. ಆದರೆ ಸರ್ಕಾರವು ತನ್ನ ಪರವಾಗಿರುವ ಕಂಪನಿಗಳು, ಉದ್ಯಮಿಗಳ ಮಾಲೀಕರಿಗೆ ನೆರವು ನೀಡುತ್ತಿದೆ. ಜೊತೆಗೆ ಲಂಚ ಪಡೆದು ಹೊಸಬರಿಗೆ ಪರವಾನಗಿ ನೀಡಲಾಗಿದೆ ಎಂಬ ವ್ಯಾಪಕ ಆರೋಪ ಕೇಳಿಬಂದಿತ್ತು. ಈ ಪ್ರಕರಣದಲ್ಲಿ ಸಿಎಂ ಆಗಿದ್ದ ಕೇಜ್ರಿವಾಲ್ ಹಾಗೂ ಡಿಸಿಎಂ ಮನೀಶ್ ಸಿಸೋಡಿಯಾ ಜೈಲು ಸೇರಿದ್ರು. ಆದ್ರೆ ಇದೇ ಪ್ರಕರಣವನ್ನ ಮುಂದಿಟ್ಟುಕೊಂಡು ಬಿಜೆಪಿ ಬಿರುಸಿನ ಪ್ರಚಾರ ಮಾಡಿ ಗೆದ್ದಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ಬಿಜೆಪಿ ಸಿಎಂ ರೇಸ್ನಲ್ಲಿ 10 ನಾಯಕರ ಫೈಟ್. ದಿಲ್ಲಿ ಅಖಾಡ ಗೆದ್ದಿರುವ ಬಿಜೆಪಿಯಲ್ಲೀಗ ಸಿಎಂ ಗಾದಿಗೇರಲು ನಾಯಕರ ಮಧ್ಯೆ ಬಿಗ್ ಫೈಟ್ ನಡೆದಿದೆ. ಸಿಎಂ ಹುದ್ದೆಗೆ ಬಿಜೆಪಿಯಿಂದ ಪ್ರಮುಖವಾಗಿ 10 ನಾಯಕರ ಹೆಸರು ಮುಂಚೂಣಿಯಲ್ಲಿದೆ. ದಲಿತ ಮುಖಂಡ ದುಷ್ಯಂತ್ ಗೌತಮ್, ಮಾಜಿ ಸಿಎಂ ಸಾಹಿಬ್ ಸಿಂಗ್ ವರ್ಮಾ ಪುತ್ರ ಪರ್ವೇಶ್ ವರ್ಮಾ, ಹಿರಿಯ ಬಿಜೆಪಿ ಮುಖಂಡ ವಿಜೇಂದ್ರ ಗುಪ್ತಾ, ಪ್ರಮುಖ ಸಿಖ್ ಮುಖಂಡ ಮಜಿಂದರ್ ಸಿಂಗ್ ಸಿಸ್ರಾ, ರವೀಂದ್ರ ಸಿಂಗ್ ನೇಗಿ, ಹಿಂದುತ್ವವಾದಿ ಕಪಿಲ್ ಮಿಶ್ರಾ ಹಾಗೂ ಮಾಜಿ ಕಾಂಗ್ರೆಸ್ ಮುಖಂಡರುಗಳಾದ ರಾಜ್ಕುಮಾರ್ ಚೌಹಾಣ್, ಅರವಿಂದರ್ ಸಿಂಗ್, ಲವ್ಲಿ ಹೆಸರುಗಳು ಪ್ರಮುಖವಾಗಿ ಕೇಳಿಬರ್ತಿವೆ. ಈ ಬಾರಿ ದೆಹಲಿಗೆ ಮಹಿಳಾ ಮುಖ್ಯಮಂತ್ರಿ. ಬಿಜೆಪಿ ಸಿಎಂ ಹುದ್ದೆಗೆ ಮಹಿಳಾ ಅಭ್ಯರ್ಥಿಗಳಾದ ರೇಖಾ ಗುಪ್ತಾ ಹಾಗೂ ಸಿಕಾ ರಾಯ್ ಹೆಸರುಗಳು ಮುಂಚೂಣಿಯಲ್ಲಿವೆ. ಬಿಜೆಪಿ ಹೈಕಮಾಂಡ್ ಮಹಿಳಾ ಅಭ್ಯರ್ಥಿಯನ್ನೇ ಸಿಎಂ ಮಾಡಲು ಮುಂದಾದ್ರೆ ಈ ಇಬ್ಬರ ಹೆಸರನ್ನ ಪರಿಗಣಿಸುವ ಸಾಧ್ಯತೆ ಇದೆ. ಈಗಾಗಲೇ ದೆಹಲಿಯಲ್ಲಿ ಕೇಜ್ರಿವಾಲ್ ರಾಜೀನಾಮೆ ಬಳಿಕ ಅತಿಶಿ ಸಿಂಗ್ಗೆ ಪಟ್ಟ ಕಟ್ಟಿದ್ರು. ಆದ್ರೆ ಈ ಚುನಾವಣೆಯಲ್ಲಿ ಅತಿಶಿ ಗೆದ್ದರೂ ಅವರ ಪಕ್ಷ ಸ್ಪಷ್ಟ ಬಹುಮತ ಗಳಿಸುವಲ್ಲಿ ಎಡವಿದ್ರಿಂದ ಅವರು ಸಿಎಂ ಆಗಲು ಸಾಧ್ಯವಿಲ್ಲ. ಮಹಿಳಾ ವಿರೋಧಿ ಎಂಬ ಹಣೆಪಟ್ಟಿಯಿಂದ ಪಾರಾಗಲು ಬಿಜೆಪಿ ಮಹಿಳೆಗೆ ಸಿಎಂ ಪಟ್ಟ ಕಟ್ಟಿದ್ರೂ ಅಚ್ಚರಿ ಪಡಬೇಕಿಲ್ಲ. ಒಟ್ನಲ್ಲಿ 27 ವರ್ಷಗಳ ಬಳಿಕ ಬಿಜೆಪಿ ದೆಹಲಿ ಗದ್ದುಗೆ ಏರಿದೆ. ಹ್ಯಾಟ್ರಿಕ್ ನಿರೀಕ್ಷೆಯಲ್ಲಿದ್ದ ಕೇಜ್ರಿವಾಲ್ ಆಘಾತ ಅನುಭವಿಸಿದ್ದಾರೆ. ಆದ್ರೀಗ ಸ್ಪಷ್ಟ ಬಹುಮತ ಪಡೆದಿರುವ ಬಿಜೆಪಿಯಲ್ಲಿ ಸಿಎಂ ಯಾರಾಗ್ತಾರೆ ಅನ್ನೋದು ಭಾರೀ ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.